ಸಿಬಿಐ ಮೂಡಾ ಕೇಸ್ನಲ್ಲಿ ಏನಾದ್ರೂ ತನಿಖೆಗೆ ಇಳಿದ್ರೆ ಏನ್ ಕಥೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಈ ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಮೂಡಾ ಹಗರಣದಲ್ಲಿ ಸಂಭವನೀಯ ಸಿಬಿಐ ತನಿಖೆ, ಮುಕ್ತ ತನಿಖೆಯ ಅಧಿಕಾರ ಮೊಟಕುಗೊಳಿಸಿದೆ ಈಗ ರಾಜ್ಯ ಸರ್ಕಾರ. 2005ರಲ್ಲಿ ಅವರಿಗೆ ಮುಕ್ತ ತನಿಖೆಗೆ ಅವಕಾಶವನ್ನ ಕಲ್ಪಿಸಿತ್ತು. ಈಗ ಏಕಾಏಕಿ ತನಿಖೆಗೆ ತೆರೆ ಎಳೆದಿರೋದ್ರ ಉದ್ದೇಶ ಏನು? ಸಿಬಿಐ ತನಿಖೆಯಿಂದ ಪಾರಾಗಲು ರಣತಂತ್ರವನ್ನ ರಾಜ್ಯ ಸರ್ಕಾರ ಹೆಣೆದಿದ್ಯಾ? ಮೂಡಾ ಹಗರಣದಲ್ಲಿ ಈಗ ಸಿಬಿಐ ಎಂಟರ್ ಆಗಬಹುದು ಅಂತ, ಯಾಕಂದ್ರೆ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ಇರೋದಿಲ್ಲ, ಇನ್ಫ್ಲೂಯೆನ್ಸ್ ಆಗಬಹುದು ಅನ್ನೋ ಆರೋಪ ಬರ್ತಾ ಇದೆ. ಹೀಗಾಗಿ ಸಿಬಿಐ ಕೊಡಿ ಅಂತ ಕೋರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಮೂಡಾ ಹಗರಣ ಕೇಸ್ ಏನಾದ್ರೂ ಸಿಬಿಐಗೆ ಹೋದ್ರೆ ಆಗ ಆಗಬಹುದಾದಂತಹ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಈ ರಣತಂತ್ರ ಹೆಣೆದಿರಬಹುದಾ? ದಿವ್ಯಾ, ಆ ತರದ ಅನುಮಾನವೂ ಕೂಡ ಈಗ ಇದೆ. ಯಾಕೆಂದ್ರೆ ಮುಡಾ ಪ್ರಕರಣದ ನಂತರ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಗಾಕೊಂಡಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂತ ಸಂದರ್ಭಗಳು ಕೂಡ ಮುಂದೆ ಸೃಷ್ಟಿಯಾಗಬಹುದು. ಈಗ ಆ ಹಿನ್ನೆಲೆಯಲ್ಲೇ ಕೇಂದ್ರದ ಬಿಜೆಪಿ ಏನಾದ್ರೂ ಮಾಡಬಹುದು, ಯಾವ ಹಂತಕ್ಕಾದ್ರೂ ಹೋಗಬಹುದು ಅನ್ನುವಂತ ಭಾವನೆ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಇರುವಂತದ್ದು. ಆ ಹಿನ್ನೆಲೆಯಲ್ಲೇ ಈಗ ಸಿಬಿಐಗೆ ಮುಕ್ತ ಅವಕಾಶ ಕೊಟ್ಟಿದ್ರೆ ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ಪ್ರಯತ್ನಕ್ಕೆ ನಿರ್ಧಾರಕ್ಕೆ ಬಂದಿರುವಂತದ್ದು. ಆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನ ವಾಪಸ್ ಮಾಡ್ಕೋಬೇಕು ಅನ್ನುವಂತಹ ನಿರ್ಧಾರ. ಈಗ ಮುಡಾದಲ್ಲಿ ಈಗಾಗಲೇ ಇಕ್ಕಟ್ಟಾಗಿದೆ. ಮುಡಾದಲ್ಲಿ ಲೋಕಾಯುಕ್ತ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ, ಎಫ್ಐಆರ್ ಆಗುವ ಸಾಧ್ಯತೆ ಇದೆ. ಈಗ ಬಿಜೆಪಿಯವರು ಸಿಬಿಐ ತನಿಖೆ ಆಗ್ಬೇಕು ಮುಡಾ ಹಗರಣದಲ್ಲಿ ಅನ್ನುವಂತ ಆಗ್ರಹ ಮಾಡ್ತಾ ಇದ್ದಾರೆ. ಈ ಒಂದು ಸುಳಿವು ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದ್ದು. ಸಿಬಿಐ ಕೂಡ ನೇರ ಬರಬಹುದು, ಅಂದ್ರೆ ಸಿಬಿಐ ಇದರಲ್ಲಿ ತನಿಖೆಗೆ ಸುಮೂಟ ದಾಖಲು ಮಾಡ್ಕೋಬಹುದು, ಅಥವಾ ಯಾರಾದ್ರೂ ದೂರು ಕೊಟ್ರೆ ಅದನ್ನ ಇವರು ವಿಚಾರಣೆಗೆ ಅಂತ ಸಿಬಿಐನವರು ಬರ್ಬೋದು. ಆವಾಗ ಇನ್ನಷ್ಟು ಸಂಕಷ್ಟ ಆಗುತ್ತೆ. ಈಗಾಗಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅನ್ನುವಂತಹ ಒಂದು ಧೋರಣೆಯನ್ನ ರಾಜ್ಯ ಕಾಂಗ್ರೆಸ್ ಪ್ರದರ್ಶನ ಮಾಡಿದೆ. ಸಚಿವರು, ಶಾಸಕರು, ಹೈಕಮಾಂಡ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಈಗ ಸಿಬಿಐ ಎಂಟ್ರಿ ಆದ್ರೆ ಮತ್ತಷ್ಟು ಸಂಕಷ್ಟ ಆಗುತ್ತೆ. ಆವಾಗ ಬೇರೆ ಬೇರೆ ರಾಜಕೀಯ ತಿರುವುಗಳು, ಪರಿಸ್ಥಿತಿಗಳು ಸೃಷ್ಟಿಯಾಗ್ತವೆ. ಆ ಹಿನ್ನೆಲೆಯಲ್ಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಕಾರಣಕ್ಕಾಗಿನೇ ಮುಡಾದಲ್ಲಿ ಸಿಬಿಐ ಪ್ರವೇಶ ಮಾಡಬಾರ್ದು ಅನ್ನುವಂತ ಒಂದು ಏಕೈಕ ಕಾರಣಕ್ಕಾಗಿನೇ ಸಿಬಿಐಗೆ ಮುಕ್ತ ಅವಕಾಶ ಇದೆ, ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು. ಇದು ಇಡೀ ಕಾಂಗ್ರೆಸ್ ಪಾಳಯ ಮಾಡಿರುವಂತ ಒಂದ್ ರೀತಿಯಲ್ಲಿ ರಾಜಕೀಯ ತಂತ್ರಗಾರಿಕೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.